ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನು ಮುಗಿಸಿ ಮಧ್ಯಾಹ್ನದ ಊಟಕ್ಕೆ ಅಂತ ಪಾಲಕ್ ಪಪ್ಪುವನ್ನು ಮಾಡಿದ್ದೇನೆ. ಯಾಕಂದರೆ ಬೇಗ ಬೇಗ ಅಡುಗೆ ತಯಾರಿಗಳನ್ನೆಲ್ಲ ಮುಗಿಸ್ಕೊಂಡ್ರೆ ನಾನು ಓದಲಿಕ್ಕೆ ಕೂತ್ಕೊಳ್ಬೋದು ಅಂತ. ನಾನು ನಿಮ್ಮ ಥರನೇ GPSTR ಮತ್ತು HSTRನ ಆಸ್ಪಿರೆಂಟ್ ಅಂತಲೇ ಹೇಳ್ಬೋದು. ಇಷ್ಟು ದಿನ ಹೇಗೂ ನೋಟಿಫಿಕೇಷನ್ ಆಗ್ತಾ ಇಲ್ಲ ಅಂತ ನಾನು ಓದೋದನ್ನು ಸಹ ಪೋಸ್ಟ್ಪೋನ್ ಮಾಡ್ತಾಯಿದ್ದೆ. ಅಂದರೆ ಡೀಟೇಲ್ ಆಗಿ ಓದ್ತಾ ಇರಲಿಲ್ಲ, ಬಟ್ ವೀಡಿಯೋಸ್ಗಳನ್ನು ಕೇಳ್ತಾ ಇದ್ದೆ ಅಷ್ಟೇ. ಬಟ್ ಇವತ್ತಿಂದ ನಾನು ಸೀರಿಯಸ್ ಆಗಿ ಓದಲಿಕ್ಕೆ ಕುಳಿತುಕೊಂಡಿದ್ದೇನೆ. ಫಸ್ಟ್ ನಾನು ತಗೊಂಡಿರೋದು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ 6th ಸ್ಟ್ಯಾಂಡರ್ಡ್ದು ಗೌರ್ಮೆಂಟ್ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ಕನ್ನು ತಗೊಂಡಿದ್ದೇನೆ. ಯಾಕಂದರೆ ಪೇಪರ್ 1ಗೆ ನಮಗೆ ಈ ಸೋಷಿಯಲ್ ಸೈನ್ಸು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇತಿಹಾಸದ ಪಿತಾಮಹ ಹೆರೋಡಟಸ್ನಿಂದ ಸ್ಟಾರ್ಟ್ ಮಾಡಿಕೊಂಡಿದ್ದೇನೆ. ಯಾಕಂದರೆ ಕ್ರೈಸ್ಟ್ ನೋಟಿಫಿಕೇಷನ್ ಆಲ್ರೆಡಿ ಆಗಿದೆ. ಇನ್ನೂ ನಾವು ಸ್ಟ್ರಿಕ್ಟಾಗಿ ಓದಲಿಕ್ಕೆ ಕೂತ್ಕೊಳ್ಳಿಲ್ಲ ಅಂದರೆ ನಾವು ಯಾವುದೇ ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಕ್ರೈಸ್ಟ್ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಹ ಇರೋದ್ರಿಂದ ನೀವು ಡೀಪಾಗಿ ಡೀಟೇಲ್ ಆಗಿ ಓದ್ಕೊಂಡಿಲ್ಲ ಅಥವಾ ನಿಮಗೆ ಆನ್ಸರ್ ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಂದರೆ ಟಿಕ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಎಲ್ಲವನ್ನು ಡೀಟೇಲ್ ಆಗಿ ಓದ್ತಾ ಹೋಗಿ. ಸಮಯ ಕಡಿಮೆ ಇದೆ, ಇದ್ದ ಸಮಯವನ್ನು ಯುಟಿಲೈಸ್ ಮಾಡಿಕೊಂಡು ಎಲ್ಲರೂ ಓದೋಣ ಮತ್ತು ಅಚೀವ್ ಮಾಡೋಣ ನಮ್ಮ ಗುರಿಯನ್ನು. HSTR GPSTR ಹೀಗೆ ಸಡನ್ನಾಗಿ ಕಾಲ್ ಆದರೂ ಸಹ ನಾವು ಪ್ರಿಪೇರ್ ಆಗಿದ್ದರೆ ಯಾವುದಕ್ಕೂ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ GPSTR ಅಲ್ಲಿ ರೈಟಿಂಗ್ ಸಹ ಇರೋದ್ರಿಂದ ನೀವು ಬರವಣಿಗೆಯನ್ನು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಏನೇನು ಓದಿದ್ದೀನಿ ಅನ್ನೋದನ್ನು ಲಾಸ್ಟ್ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ನೀವು ಬೇಕಿದ್ದರೆ ಅದನ್ನು ನೋಡ್ಕೊಳ್ಬೋದು. ಬಟ್ ನಾನು ನನಗೆ ಅರ್ಥ ಆಗೋ ಥರ ನೋಟ್ಸ್ ಮಾಡ್ಕೊಳ್ತಾ ಹೋಗ್ತೇನೆ. ನಿಮಗೆ ಅಷ್ಟೊಂದು ಸೂಟ್ ಆಗಲಿಕ್ಕಿಲ್ಲ, ಆದರೆ ಫಾಲೋ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈ ಫಸ್ಟ್ ಲೆಸನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸನ್ನಷ್ಟೇ ನಾನು ನೋಟ್ ಮಾಡ್ಕೊಂಡಿದ್ದೇನೆ. ಈಚ್ ಆ್ಯಂಡ್ ಎವ್ರಿಥಿಂಗನ್ನು ಮೆನ್ಷನ್ ಮಾಡ್ಕೊಳ್ತಾ ಹೋದರೆ ನಾನು ಓದಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದಿಷ್ಟನ್ನು ನಾನು ಓದ್ಕೊಂಡೆ ಸೋಷಿಯಲ್ ಸೈನ್ಸು. ಈಗ ಊಟ ಮಾಡಿಕೊಂಡು ಬೇರೆ ಸಬ್ಜೆಕ್ಟನ್ನು ಹಿಡ್ಕೊಳ್ಬೇಕು. ಪ್ರತಿಯೊಂದು ವಿಷಯದ್ದು ಒಂದೊಂದು ಲೆಸನ್ ಆದರೂ ಒಂದೊಂದು ದಿನ ಕಂಪ್ಲೀಟ್ ಮಾಡಲೇಬೇಕು, ಕಂಪಲ್ಸರಿ. ಮಿನಿಮಮ್ ಹೇಳ್ತಾ ಇರೋದು, ಮ್ಯಾಕ್ಸಿಮಮ್ ನೀವು ಎಷ್ಟು ಓದ್ಬೋದು, ಬಟ್ ಅಷ್ಟೊಂದು ಟೈಮ್ ತನಕ ಕಾನ್ಸಂಟ್ರೇಷನ್ ಇರಲ್ಲ. ಮತ್ತು ಮದುವೆ ಆದಮೇಲೆ ಮನೆಯ ರೆಸ್ಪಾನ್ಸಿಬಿಲಿಟೀಸ್ ಅದು ಇದು ಅಂತ ತುಂಬ ಕೆಲಸಗಳು ಇರೋದ್ರಿಂದ ಎಲ್ಲದನ್ನು ಮ್ಯಾನೇಜ್ ಮಾಡಿಕೊಂಡು ಓದೋದು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ನಾನು ಓದ್ತಾ ಇರುವಾಗಲೇ ನಮ್ಮ ಹಸ್ಬೆಂಡ್ ಆರ್ಡರ್ ಮಾಡಿದಂತಹ ಪವರ್ ಬ್ಯಾಂಕ್ ಸಹ ಬಂತು. ಅದನ್ನು ಸಹ ನೋಡ್ತಾ ಇದ್ದೇನೆ. ಯಾಕಂದರೆ ನನ್ನ ಫೋನಿಗೆ ಚಾರ್ಜೇ ನಿಲ್ತಾ ಇಲ್ಲ. ಆಗಿದ್ದು 2 ವರ್ಷ ಫೋನ್ ತೊಗೊಂಡು, ಬಟ್ ಚಾರ್ಜ್ ನಿಲ್ತಾ ಇಲ್ಲ. ಅದಕ್ಕೋಸ್ಕರ ಪವರ್ ಬ್ಯಾಂಕನ್ನು ತೊಗೊಂಡೆ. ಈಗ ಮಧ್ಯಾಹ್ನ ಊಟ ಆದಮೇಲೆ ಸಾಲ್ವ್ಡ್ ಕ್ವಶನ್ ಪೇಪರ್ದೊಂದು ಬುಕ್ ಇತ್ತು, ಅದನ್ನು ಸ್ವಲ್ಪ ನೋಡ್ತಾ ಇದ್ದೇನೆ. ಯಾಕಂದರೆ ನಂದು ಇಂಗ್ಲೀಷ್ ಮೇಜರ್ ಆಗಿರೋದ್ರಿಂದ ಇಂಗ್ಲೀಷ್ ಸಬ್ಜೆಕ್ಟನ್ನು ಸಹ ನಾನು ಡೀಪಾಗಿ ಓದ್ಕೊಳ್ಬೇಕಾಗತ್ತೆ. ಹೈಸ್ಕೂಲ್ ಕರೆದ್ರೆ ಸ್ವಲ್ಪ ಲಿಟ್ರೇಚರ್ದು ಟಚ್ ಇರಬೇಕಾಗತ್ತೆ. ಗ್ರಾಮರ್ ಆದರೆ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು, ಬಟ್ ಲಿಟ್ರೇಚರ್ ಸ್ವಲ್ಪ ಮರ್ತೋಗಿರೋದ್ರಿಂದ ಇನ್ ಡೆಪ್ತ್ ಓದ್ತಾ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೇನೆ, ಹೇಗೆ ಓದಬೇಕು ಅಂತ. ಹಾಗೆ ಕೆಲವೊಂದು ಗ್ರಾಮರ್ಗಳನ್ನು ನಾನು ವಿಡಿಯೋವನ್ನು ಮಾಡಿ ಮಿಷನ್ ಟೀಚರ್ ಅಕಾಡೆಮಿಯಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಬೇಕಾದವರು ಆ ಚಾನಲಲ್ಲಿ ಹೋಗಿ ನೋಡ್ಕೊಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.